ಹಾರ್ವರ್ಡ್ ವಿವಿ ವಿರುದ್ಧವಾಗಿ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಮರವನ್ನು ಸಾರ್ತಾ ಇದ್ದಾರೆ. ಅಮೆರಿಕದಲ್ಲಿ ಶಿಕ್ಷಣ ಇಲಾಖೆಯನ್ನೇ ನಿರ್ಮೂಲನೆ ಮಾಡಿ ಆಯಿತು ಡೊನಾಲ್ಡ್ ಟ್ರಂಪ್. ಏನು ಯಾರಿಗೂ ಸರಿಯಾಗಿ ಲೆಕ್ಕನೇ ಬರಲ್ಲ, ಯಾರಿಗೂ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಇಂಥ ಶಿಕ್ಷಣ ಇಲಾಖೆಗೆ 20 ಲಕ್ಷ ಕೋಟಿ ರೂಪಾಯಿಗಳನ್ನು ನಾನೇ ಖರ್ಚು ಮಾಡಲಿ ಪ್ರತಿ ವರ್ಷ ಅಂತ ಹೇಳಿ ಶಿಕ್ಷಣ ಇಲಾಖೆಗೇ ಗುಡ್ ಬೈ ಹೇಳಿ ಆಯಿತು. ಈ ಮನುಷ್ಯನ ಮತ್ತೊಂದು ಸಮರ ಯಾವ ಕಡೆ ಇದೆ ಅಂತ ಹೇಳಿದ್ರೆ ಹಾರ್ವರ್ಡ್ ವಿವಿ ವಿರುದ್ಧವಾಗಿ. ವಿವಿಗೆ ಅನುದಾನ ಕಡಿತದ ಬೆನ್ನಲ್ಲೇ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿರೋದು. ನಿಮಗೆ ಸುದ್ದಿ ಹೇಳೋದು ಬೇರೆ, ನಾವು ಸುದ್ದಿ ಹಿಂದಿನ ಸತ್ಯಗಳಿರ್ತಾವಲ್ಲ ಅದನ್ನು ಹೇಳೋದು ಬೇರೆ. ಅದನ್ನು ಹೇಳುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಹಾರ್ವರ್ಡ್ ವಿವಿಗೆ ಅನುದಾನ ಕಡಿತ ಅಂತೆ ಹೇಳಿ ಮುಗಿಸ್ಕೊಂಡು ಮುಂದಕ್ಕೆ ಹೋಗಬಹುದು ನಾವು. ಆದರೆ ಯಾಕೆ ಅಂತ ಪ್ರಶ್ನೆಯನ್ನು TV5 ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ಇಲ್ಲಿ ಯಾಕೆ ಈ ಥರ ಮಾಡಿರೋದು ಅಂತ ನೋಡಿ. ಇಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಅಡ್ಮಿಷನ್ನೇ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಡೊನಾಲ್ಡ್ ಟ್ರಂಪ್. ಇದು ಹಾರ್ವರ್ಡ್ ವಿವಿಗೆ ಎಂಥ ವಿಶ್ವವಿದ್ಯಾಲಯ ಗೊತ್ತಾ ಅದು? ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಓದಿರತಕ್ಕಂಥ ವಿಶ್ವವಿದ್ಯಾಲಯ ರೀ ಅದು. ಅದನ್ನು ಮುಚ್ಚಿಸ್ಬಿಡ್ತೀನಿ, ಅನುದಾನ ಕಡಿತ ಮಾಡಿಬಿಡ್ತೀನಿ, ವಿದ್ಯಾರ್ಥಿಗಳೇ ಬರೆದಂಗೆ ಮಾಡಿಬಿಡ್ತೀನಿ ಅಂಥೇಳಿ ಈ ಟ್ರಂಪು ಏನು ಹುಚ್ಚಾಟ ಅಂತ ವಿಶ್ವದಲ್ಲಿ ಟ್ರಂಪ್ ಯಾಕೆ ಈ ಥರ ಆಡ್ತಿರೋದು ಅಂಥೇಳಿ ಯಾರ್ಯಾರಿಗೂ ಗೊತ್ತಾಗಿಲ್ಲ ಇದುವರೆಗೂ. ಟ್ರಂಪ್ ಅಧ್ಯಯನ ಮಾಡಬೇಕು ಅಂದ್ರೇ, ಟ್ರಂಪ್ನ ಅಧ್ಯಯನ ಮಾಡಬೇಕು ಅಂದರೆ ಒಂದು 10 ವಿವಿಗಳಿಗೆ ಕೆಲಸ ಕೊಡಬೇಕು ನಾವೀಗ. ಟ್ರಂಪ್ ಮೈಂಡಲ್ಲಿ ಏನು ನಡೀತಾ ಇದೆ, ಏನಾಗ್ತಿದೆ ಅಂಥೇಳಿ ಟ್ರಂಪ್ ಸೂಚನೆಗೆ ಹಾರ್ವರ್ಡ್ ವಿವಿ ಸೊಪ್ಪು ಹಾಕದಂಥ ಹಿನ್ನೆಲೆ ಮತ್ತೆ ವಿವಿ ಮೇಲೆ ಕಂಟ್ರೋಲ್ ತೊಗೋಬೇಕು ನಾನು ಅಂಥೇಳಿ ಡೊನಾಲ್ಡ್ ಟ್ರಂಪ್ ಮಾಡ್ತಿರೋ ಪ್ಲಾನ್ ಇದು. ಮೊನ್ನೆಯಷ್ಟೇ $2.2 ಬಿಲಿಯನ್ ಫೆಡ್ರಲ್ ನಿಧಿ ನಿರ್ಬಂಧ ಮಾಡಿತ್ತು ಅಮೆರಿಕ. ನಿಮಗೆ ಇಲ್ಲಿ ಚೆಕ್ ಮಾಡ್ಕೊಂಡಾಗ ನೋಡಿ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ ಯಾಕೆ ಇದು ಮಾಡ್ತಿರೋದು. ಇದುವರೆಗೂ ಬರೋಬ್ಬರಿ 162 ನೊಬೆಲ್ ಪ್ರಶಸ್ತಿ ವಿಜೇತರನ್ನು ಸೃಷ್ಟಿ ಮಾಡಿರೋದು ಇದೇ ಹಾರ್ವರ್ಡ್ ವಿವಿ. ಇದ್ರ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ಗೆ ಒಂಥರ ಸಿಡಿಮಿಡಿ ನನ್ನ ಮಾತು ಕೇಳ್ತಾ ಇಲ್ವಲ್ಲ ಇವರು, ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲ ನಾನು ಇವ್ರನ್ನ ಬೆಂಡೆ ಮಾಡ್ತೀನಿ ಅಂತ ಹಾರ್ವರ್ಡ್ ವಿವಿ ಇಲ್ಲಿವರೆಗೂ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಇದು ಅದರದ್ದು ಪ್ರವೇಶ ಆಗಲಿ, ನೇಮಕಾತಿ ವಿಚಾರ ಆಗಲಿ, ಆನಂತರ ರಾಜಕೀಯ ದೃಷ್ಟಿಕೋನಗಳಾಗಲಿ, ಎಲ್ಲ ವಿಚಾರಗಳಲ್ಲಿಯೂ ಕೂಡ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಇವರು, ಇದ್ರ ಬಗ್ಗೆ ನಾನು ಚೆಕ್ ಮಾಡ್ಕೊಳ್ಬೇಕು ಅಂಥೇಳಿ ಡೊನಾಲ್ಡ್ ಟ್ರಂಪ್ಗೆ ಒಂದು ವಿಚಿತ್ರ ವಿಕಾರ ಕುತೂಹಲ ಇದ್ರ ಬಗ್ಗೆ ಶುರುವಾಗ್ಬಿಟ್ಟಿದೆ. ಏನು ಮಾಡೋದು ಒಂದು ವಿವಿ ನೊಬೆಲ್ ಪ್ರಶಸ್ತಿಗಳು ಇಷ್ಟೊಂದು 26 ಜನ 162 ಜನ ತೊಗೊಂಡಿದ್ದಾರೆ ಇಲ್ಲಿ ಈ ವಿವಿ ಅವರು ಅಂತ ಹೇಳಿದ್ರೆ ಸುಮ್ಮನೆ ಮಾತಲ್ಲ. ಕಾಕಂಬುಕಿ ಅಲ್ಲೇನೋ ಪಾಠ ಮಾಡಿ ಇನ್ಯಾರೋ ಕಾಕಂಬುಕಿ ಪಾಠಗಳನ್ನು ಕೇಳಿಕೊಂಡು ನೊಬೆಲ್ ಪ್ರಶಸ್ತಿ ಬಂದುಬಿಡಲ್ಲ ಅವ್ರಿಗೆ. ಹಾಗಾಗಿ ವಿವಿ ಏನು ಮಾಡಿತ್ತು ಅಂತ ಪ್ರಶ್ನೆ ಇದೆ. ಇಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಇಂಟರ್ಫಿಯರ್ ಆಗಿ ಒಂದು ಟ್ರೈ ಮಾಡ್ತಿರೋದು ಡೊನಾಲ್ಡ್ ಟ್ರಂಪ್. ನನಗೆ ಇದ್ರದ್ದು ನೇಮಕಾತಿ ಹೆಂಗಿದೆ, ಎಷ್ಟು ಜನ ಬರ್ತಿದ್ದಾರೆ ಎಲ್ಲ ಅದು ಹೇಳಿ ಅಂದಾಗ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ವಿವಿ. ಹಾಗಾಗಿ ಡೊನಾಲ್ಡ್ ಟ್ರಂಪ್ಗೆ ಇದ್ರ ಬಗ್ಗೆ ಒಂದು ಸಿಟ್ಟು ಇಲ್ಲಿ ಬೆಳೆದುಬಿಟ್ಟಿದೆ. ಟ್ರಂಪ್ ಅಹಂಗೆನೆ ದೊಡ್ಡ ಪೆಟ್ಟು ಕೊಟ್ಟಿತ್ತು ಹಾರ್ವರ್ಡ್ನ ವಿವಿ. ತುಂಬ ಪ್ರಖ್ಯಾತ ವಿವಿ ಅದು ಹಾರ್ವರ್ಡ್ ವಿವಿ. ಅನೇಕ ಎಕನಾಮಿಸ್ಟ್ಗಳನ್ನೆಲ್ಲ ಕೊಟ್ಟಿದೆ ಅದು. ನೊಬೆಲ್ ಪ್ರಶಸ್ತಿ ವಿಜೇತರನ್ನು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ವಿವಿ. ಅದರ ಮೇಲೆ ಡೊನಾಲ್ಡ್ ಟ್ರಂಪ್ಗೆ ಇದೀಗ ಕಣ್ಣು. ವಿಶ್ವವಿದ್ಯಾನಿಲಯ ವಿದೇಶಿ ವಿದ್ಯಾರ್ಥಿಗಳನ್ನು ದಾಖಲಿಸ್ತಕ್ಕಂತಹ ಸವಲತ್ತುಗಳನ್ನೇ ಕಳೆದುಕೊಂಡು ಬಿಡುತ್ತೆ. ನಿಮ್ಮ ವಿವಿಗೆ ಬೇರೆ ಬೇರೆ ದೇಶಗಳಿಂದ ಬರ್ತಾರಲ್ಲಪ್ಪ, ಆ ವಿದ್ಯಾರ್ಥಿಗಳೇ ಸ್ಟಾಪ್ ಮಾಡಿಬಿಡ್ತೀನಿ, ನಾನು ಎಂಟ್ರಿನೇ ಇಲ್ದಂಗೆ ಮಾಡ್ತೀನಿ ಅಂತ ಟ್ರಂಪ್ ಇರೋದಿಲ್ಲ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಹಾರ್ವರ್ಡ್ ವಿವಿಗೆ ಈ ಥರದ ಎಚ್ಚರಿಕೆ ಕೊಟ್ಟಿರೋದಿಲ್ಲ. ನಿಮ್ಮ ವಿವಿಗೆ ಫಾರಿನ್ ಸ್ಟೂಡೆಂಟ್ಸ್ ಯಾರು ಬರಬಾರ್ದು ಅಂಥೇಳಿ ನಿರ್ಬಂಧ ಹಾಕ್ಬಿಡ್ತೀವಿ ನಾವು ಅಂಥೇಳಿ ಹಾರ್ವರ್ಡ್ ತಲೆ ಕೆಡಿಸ್ಕೊಂಡಿಲ್ಲ. ಸರ್ಕಾರಿ ನಿಯಂತ್ರಣಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ವಿಶ್ವವಿದ್ಯಾಲಯಗಳಿಗಿಂತ ಒಂದು ವಿಭಿನ್ನವಾಗಿ ಇದೀಗ ಇದು ಹಾರ್ವರ್ಡ್ ವಿವಿ ನಿಂತ್ಕೊಂಡಿದೆ. ಇದು ಬೇರೆ ಕಂಪೇರ್ ಮಾಡಿಕೊಂಡಾಗ ಹಲವಾರು ವಿಶ್ವವಿದ್ಯಾನಿಲಯಗಳು ಶ್ವೇತಭವನದ ಭಾರೀ ಒತ್ತಡಕ್ಕೆ ಮಣಿದಿವೆ ಅನ್ನೋದು ಕೂಡ ಗಮನಾರ್ಹ ಆಗಿದ್ದರೆ ಹಾರ್ವರ್ಡ್ ವಿವಿ ಮಾತ್ರ ನಾನು ಇದಕ್ಕೆ ಸೊಪ್ಪು ಹಾಕಲ್ಲ ಅಂಥೇಳಿ ಬಲಿಷ್ಠವಾಗಿ ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ಇದೀಗ ನಿಂತ್ಕೊಂಡಿದೆ. ಇನ್ನು ಮುಂದೆ ಯೋಗ್ಯವಾದ ಕಲಿಕೆಯ ಸ್ಥಳವೇ ಇದಲ್ಲ ಅಂಥೇಳಿ ನಾನು ಕನ್ಸಿಡರ್ ಮಾಡಿಬಿಡ್ತೀನಿ ಅಂತ ಕೂಡ ಒಂದಷ್ಟು ಬೆದರಿಕೆಗಳು ಕೂಡ ಇದೆ. ಯಾವುದೇ ವಿಚಾರಗಳಿಗೂ ಹಾರ್ವರ್ಡ್ ವಿವಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ನಿಧಿಯನ್ನು ನಿರ್ಬಂಧ ಮಾಡ್ತಾ ಇದ್ದೀನಿ ಅಂಥೇಳಿ $2.2 ಬಿಲಿಯನ್ ಫೆಡರಲ್ ನಿಧಿಯನ್ನು ನಿರ್ಬಂಧಿಸಿದ ಹೊರತಾಗಿಯೂ ಹಾರ್ವರ್ಡ್ ವಿವಿ ಡೊನಾಲ್ಡ್ ಟ್ರಂಪ್ಗೆ ಸಡ್ಡು ಹೊಡೆದು ನಿಂತಿದೆ.